ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನಾಪೋಕ್ಲು ಹಿಂದೂ ಮಲಯಾಳಿ ಸಂಘದ ವತಿಯಿಂದ ಇದೇ ತಿಂಗಳ 17ರಂದು ಜಿಲ್ಲಾ ಮಟ್ಟದ ಹಗ್ಗಜಗ್ಗಾಟ ಸ್ಪರ್ಧೆ ಆಯೋಜಿಸಲಾಗಿದೆ. ಕೆಆರ್ಪೇಟೆ ತಾಲೂಕಿನ ಕಲ್ಲಹಳ್ಳಿಯ ಭೂವರಹನಾಥ ಸ್ವಾಮಿ ದೇವಾಲಯದಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ದೇಗುಲ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಪಿರಿಯಾಪಟ್ಟಣ ತಾಲೂಕು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕೊಡಗು ಜಿಲ್ಲೆ ಇವರ ವತಿಯಿಂದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಪಿರಿಯಾಪಟ್ಟಣ ತಾಲೂಕು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕೊಡಗು ಜಿಲ್ಲೆ ಇವರ ವತಿಯಿಂದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದ ಎಟಿ ರಂಗಸ್ವಾಮಿ, ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡು ಸಮಾಜದ ಉದ್ಧಾರಕ್ಕಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ಉಡುಗೊರೆಯಾಗಿ ನೀಡಿರುತ್ತಾರೆ. ಕ್ಷೇತ್ರದ ವತಿಯಿಂದ ಮಧ್ಯವರ್ಜನ ಶಿಬಿರಗಳು, ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳು, ಮಕ್ಕಳಿಗೆ ಸುಜ್ಞಾನ ನಿಧಿ, ಶಾಲಾ ಕಾಲೇಜುಗಳಿಗೆ ಬೆಂಚು ಡೆಸ್ಕ್ಗಳ ವಿತರಣೆ, ನಿರ್ಗತಿಕರಿಗೆ ಮಾಸಾಶನ ಹಾಗೂ ಮನೆ ನಿರ್ಮಾಣ ಕಾರ್ಯಕ್ರಮಗಳು, ಕೆರೆ ಹೂಳೆತ್ತುವ ಕಾರ್ಯಕ್ರಮ, ಜನರ ಆರೋಗ್ಯಕ್ಕಾಗಿ ಆರೋಗ್ಯ ರಕ್ಷಾ, ಸಂಪೂರ್ಣ ಸುರಕ್ಷಾ, ಇನ್ನೂ 10 ಹಲವು ಸಮಾಜಮುಖಿ ಕಾರ್ಯಕ್ರಮಗಳು ನಡೆಯುತ್ತಿವೆ ಎಂದರು. ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಮಕ್ಕಳಿಗೆ ದುಶ್ಚಟದ ಬಗ್ಗೆ ಅರಿವು ಮೂಡಿಸಿದರು. ಯಾವುದೇ ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗದೆ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳುವಂತೆ ಕಿವಿಮಾತು ಹೇಳಿದರು. ಸಂಪನ್ಮೂಲ ವ್ಯಕ್ತಿಯಾದ ಮಹೇಂದ್ರರವರು ಮಕ್ಕಳಿಗೆ ದುಶ್ಚಟಗಳಿಂದ ದೂರವಿರುವ ಬಗ್ಗೆ ಹಾಗೂ ದುಶ್ಚಟಗಳಿಂದ ಬರುವ ರೋಗಗಳ ಬಗ್ಗೆ ಯಾವ ರೀತಿ ದೂರ ಇರಬೇಕು, ಇದರಿಂದ ನಮಗೆ ತೊಂದರೆಗಳೇನು, ಇವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದರು. ಜನಜಾಗೃತಿ ವೇದಿಕೆ ಸದಸ್ಯರಾದ ಷಣ್ಮುಖರವರು ರಾಮ ಅಭಿವೃದ್ಧಿ ಯೋಜನೆ ಬಗ್ಗೆ ಹಾಗೂ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿಯ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಮನೆಯಲ್ಲಿ ಕಲಿಸಬೇಕು ಎಂಬುದರ ಬಗ್ಗೆ ತಿಳಿಸಿದರು. ಮುಖ್ಯ ಅತಿಥಿಯಾದ ಶಾಲಾ ಮುಖ್ಯೋಪಾಧ್ಯಾಯರಾದ ಜಾನ್ಸಿರವರು ಸಂಕಲ್ಪ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ಮಾತನಾಡಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ವಲಯದ ಮೇಲ್ವಿಚಾರಕರಾದ ಶ್ರೀಮತಿ ಪ್ರೇಮ ಶ್ರೀನಿವಾಸ್ ರವರು ಕಾರ್ಯಕ್ರಮಕ್ಕೆ ಎಲ್ಲರನ್ನ ಸ್ವಾಗತಿಸಿದರು. ಸೇವಾ ಪ್ರತಿನಿಧಿ ಪ್ರಿಯಾ ಪ್ರೇಮರವರು ಕಾರ್ಯಕ್ರಮಕ್ಕೆ ವಂದನಾರ್ಪಣೆಯನ್ನು ಸಲ್ಲಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹನಿ, ಕುಶಾಲನಗರ. ನಾಪೋಕ್ಲು ಹಿಂದೂ ಮಲಯಾಳಿ ಸಂಘದ ವತಿಯಿಂದ ಗೋಷ್ಠಿ ನಡೆಸಿ ಇದೇ ತಿಂಗಳ 17ರಂದು ಜಿಲ್ಲಾ ಮಟ್ಟದ ಹಗ್ಗಜಗ್ಗಾಟ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ನಾಪೋಕ್ಲುವಿನ ಹಿಂದೂ ಮಲಯಾಳಿ ಸಂಘದ ವತಿಯಿಂದ ಸಮಸ್ತ ಹಿಂದೂ ಬಾಂಧವರಿಗಾಗಿ ಜಿಲ್ಲಾ ಮಟ್ಟದ ಹಗ್ಗಜಗ್ಗಾಟ ಸ್ಪರ್ಧೆಯನ್ನು ಆಗಸ್ಟ್ 17ರಂದು ಸಮೀಪದ ಹಳೆ ತಾಲೂಕಿನ ಜಿಎಂಪಿ ಶಾಲಾ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ನಾಪೋಕ್ಲು ಹಿಂದೂ ಮಲಯಾಳಿ ಸಂಘದ ಅಧ್ಯಕ್ಷ ಕೆಕೆ ಅನಿಲ್ ತಿಳಿಸಿದರು. ನಾಪೋಕ್ಲುವಿನ ಪಟ್ಟಣದಲ್ಲಿ ಸಂಘದಿಂದ ಆಯೋಜಿಸಿದ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಹಗ್ಗಜಗ್ಗಾಟ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಅಂದು ಬೆಳಗ್ಗೆ ಸ್ಪರ್ಧೆಯನ್ನು ಉದ್ಘಾಟಿಸಲಾಗುವುದು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್, ನಾಪೋಕ್ಲು ಪೊಲೀಸ್ ಠಾಣೆಯ ಠಾಣಾಧಿಕಾರಿ ರಾಘವೇಂದ್ರ, ಶ್ರೀ ಪೊನ್ನಮುತ್ತಪ್ಪ, ದೇವಾಲಯದ ಅಧ್ಯಕ್ಷರಾದ ಎಕೆ ಚಂದ್ರ, ಕಾಫಿ ಬೆಳೆಗಾರರಾದ ಅಪ್ಪ ಚೆಟ್ಟೋಳಂಡ ನವೀನ್ ಅಪ್ಪಯ್ಯ, ಚಿಯಕ ಪೂವಂಡ ಎಸ್ ಮಂಜುನಾಥ್, ವಕೀಲ ಕೋಡಿಮಣಿಯಂಡ ಕುಟ್ಟಪ್ಪ ಉಪಸ್ಥಿತರಿರುವವರು ಎಂದರು. ಸಮಾರೋಪ ಸಮಾರಂಭ ಕಾರ್ಯಕ್ರಮವು ಸಂಜೆ 4 ಗಂಟೆಗೆ ಜರುಗಲಿದ್ದು, ಇದರ ಅಧ್ಯಕ್ಷತೆಯನ್ನ ಸಂಘದ ಅಧ್ಯಕ್ಷರಾದ ಅನಿಲ್ ಕೆಕೆ ಇವರ ಅಧ್ಯಕ್ಷತೆಯಲ್ಲಿ ಜರುಗಲಿದ್ದು, ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾದ ಎಎಸ್ ಪೊನ್ನಣ್ಣ ಸೇರಿದಂತೆ ಇನ್ನಿತರ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಇದೇ ಸಂದರ್ಭ ಹಿಂದೂ ಮಲಯಾಳಿ ಸಂಘದ ಮಹಿಳಾ ಘಟಕದ ವತಿಯಿಂದ ತಿರುವಾದಿರ ನೃತ್ಯ ಪ್ರದರ್ಶನ ಜರುಗಲಿದೆ ಎಂದು ಮಾಹಿತಿ ನೀಡಿದರು. ಸಂಘದ ಕಾರ್ಯದರ್ಶಿ ರಮೇಂದ್ರ ಮಾತನಾಡಿದರು. ಈ ಸ್ಪರ್ಧೆ ಕೊಡಗು ಜಿಲ್ಲೆಯ ಆಟಗಾರರಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವ ಬಯಸುವ ಆಟಗಾರರು ಮೂಲ ಆಧಾರ್ ಕಾರ್ಡ್ ಪ್ರತಿಯನ್ನ ಕಡ್ಡಾಯವಾಗಿ ತರಬೇಕೆಂದು ಸಂಘಟಕರು ತಿಳಿಸಿದ್ದಾರೆ. ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಅಭಿಲಾಷ್ ಖಜಾಂಚಿಮಣಿ ಉಪಸ್ಥಿತರಿದ್ದರು. ನೋಂದಾವಣಿಗೆ ಸಂಪರ್ಕಿಸಬೇಕಾದ ಮೊಬೈಲ್ ನಂಬರ್ ಕೆಕೆ ಅನಿಲ್ 9660288823, ರಮೇಂದ್ರ 9538851341. ಹಿಂದೂ ಮಲಯಾಳಿ ಸಂಘದ ವತಿಯಿಂದ ಸಮಸ್ತ ಹಿಂದೂ ಬಾಂಧವರಿಗಾಗಿ ಹಗ್ಗಜಗ್ಗಾಟ ಕ್ರೀಡಾಕೂಟವನ್ನು ಆಯೋಜಿಸಿದ್ದು, ದಿನಾಂಕ 17/8/25 ಭಾನುವಾರ, ಸಮಯ ಬೆಳಿಗ್ಗೆ 9 ಗಂಟೆಗೆ ಜೆಎಂಪಿ ಸ್ಕೂಲ್ ಶಾಲಾ ಮೈದಾನ, ಹಳೆ ತಾಲೂಕಿನಲ್ಲಿ ನೆರವೇರಲಿದೆ. ಈ ಕ್ರೀಡಾಕೂಟಕ್ಕೆ ಎಲ್ಲ ಸಮಸ್ತ ಹಿಂದೂ ಬಾಂಧವರು ಬಂದು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಹಾಗೆ ಅಂದಿನ ಉದ್ಘಾಟನಾ ಕ್ರಮ ಸಮಯ 4 ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದ್ದು, ನಾಪೋಕ್ಲು ಹಿಂದೂ ಮಲಯಾಳಿ ಸಂಘದ ಮಹಿಳೆಯರಿಂದ ತಿರುವಾದಿರ ನೃತ್ಯ ಇರುವುದು. ಹಾಗೆ ಅಂದಿನ ಮುಖ್ಯ ಅತಿಥಿಗಳು ಶ್ರೀ ಎಸ್ ಪೊನ್ನಣ್ಣನವರು,
ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ರೀತಿಯಾಗಿ ಸಮಸ್ತ ಹಿಂದೂ ಬಾಂಧವರಲ್ಲಿ ಒಂದು ವಿನಂತಿ, ದಯವಿಟ್ಟು ನೋಂದಣಿ ಮಾಡುವ ಕೊನೆ ದಿನಾಂಕ ಇದೇ ತಿಂಗಳು 14ರ ಒಳಗೆ ನೋಂದಣಿ ಮಾಡಿರ್ತಕ್ಕದ್ದು. ನೋಂದಣಿಗಾಗಿ ಸಂಪರ್ಕಿಸಿ ಅನಿಲ್ KK 9663028823 ಹಾಗೂ ರಮೇಂದ್ರ 9538851341 ಹಾಗೂ ಮಣಿ 9449699910 ಅನ್ನು ಸಂಪರ್ಕಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೆಆರ್ಪೇಟೆ ತಾಲೂಕಿನ ಕಲ್ಲಹಳ್ಳಿಯ ಭೂವರನಾಥ ಸ್ವಾಮಿ ದೇವಾಲಯದಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ದೇಗುಲ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಸುರಪುರ ಮಹಾಸಂಸ್ಥಾನ ಹಾಗೂ ಮೈಸೂರು ಮಹಾಸಂಸ್ಥಾನಕ್ಕೆ ಸಾವಿರಾರು ವರ್ಷಗಳಿಂದಲೂ ಅವಿನಾಭಾವ ಸಂಬಂಧವಿದೆ. ಮೈಸೂರು ಮಹಾರಾಜರ ರಾಜಗುರುಗಳಾದ ಪರಕಾಲ ಸ್ವಾಮಿಗಳ ಆಹ್ವಾನದ ಮೇರೆಗೆ ಭೂವರಹನಾಥ ಕಲ್ಲಹಳ್ಳಿ ಕ್ಷೇತ್ರಕ್ಕೆ ಬಂದು ತಾಯಿ ಮಹಾಲಕ್ಷ್ಮಿ ಅಮ್ಮನವರ ನೂತನ ದೇವಾಲಯದ ನಿರ್ಮಾಣಕ್ಕೆ ಸಂತೋಷದಿಂದ ಭೂಮಿ ಪೂಜೆ ಮಾಡಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡಿದ್ದೇನೆಂದು ಸುರಪುರ ಸಂಸ್ಥಾನದ ಅರಸರಾದ ರಾಜಕೃಷ್ಣಪ್ಪ ನಾಯಕ್ ಅವರು ಅಭಿಮಾನದಿಂದ ಹೇಳಿದರು. ಕೆಆರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಭೂವೈಕುಂಠವೆಂದೇ ಪ್ರಖ್ಯಾತವಾಗಿರುವ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಹನಾಥ ಕಲ್ಲಹಳ್ಳಿ ಸುಕ್ಷೇತ್ರದಲ್ಲಿ ಈ ಹಿಂದೆ ಭೂವರಹನಾಥ ದೇವಾಲಯದ ಆವರಣದಲ್ಲಿದ್ದು ನಶಿಸಿ ನೈಪಥ್ಯಕ್ಕೆ ಸರಿದಿರುವ ತಾಯಿ ಮಹಾಲಕ್ಷ್ಮಿ ಅಮ್ಮನವರ ನೂತನ ದೇವಾಲಯದ ನಿರ್ಮಾಣಕ್ಕೆ ಮೈಸೂರಿನ ಪರಕಾಲ ಸ್ವಾಮೀಜಿಗಳ ಸಮಕ್ಷಮದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ದೇವಾಲಯಗಳು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಪ್ರತಿಬಿಂಬವಾಗಿದೆ. ನಮ್ಮ ನೆಲದ ಪುರಾತನ ಸಂಸ್ಕೃತಿಯ ಮೇಲೆ ಬೆಳಕು ಚೆಲ್ಲುವ ಜೀವಂತ ಸ್ಮಾರಕಗಳಾಗಿರುವ ದೇವಾಲಯಗಳು ನಾಡಿನ ಶರಣಶ್ರದ್ಧಾ ಕೇಂದ್ರಗಳಾಗಿಯೂ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಭೂವರಹನಾಥ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಮ್ಯಾನೇಜಿಂಗ್ ಟ್ರಸ್ಟಿ ಡಾಕ್ಟರ್ ಶ್ರೀನಿವಾಸ್ ರಾಘವನ್, ಗಂಜಿಗೇರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪರಮೇಶ್ ಗೌಡ, ಮಂಡ್ಯ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಶಿಳನರೆ ಅಂಬರೀಶ್, ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಬಿ ನಾಗೇಶ್, ಪುರಸಭೆ ಮಾಜಿ ಸದಸ್ಯರಾದ KR ನೀಲಕಂಠ ಸೇರಿದಂತೆ ಸುರಪುರ ಮಹಾಸಂಸ್ಥಾನ ರಾಜಮನೆತನದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತಾಯಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದೇವಾಲಯದ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸ್ವಾಮಿ ದೇವಸ್ಥಾನದಲ್ಲಿ ಹಿಂದೆ ಸಹಸ್ರಾರು ವರ್ಷಗಳ ಹಿಂದೆ ಇಲ್ಲಿ ಮಹಾಲಕ್ಷ್ಮಿ ಆಲಯ ಇತ್ತು. ಪರಕೀಯರ ದಾಳಿಯಿಂದ ಪೂರ್ಣವಾಗಿ ದೇವಸ್ಥಾನ ನಾಶವಾಗಿ ವಿಗ್ರಹವನ್ನು ಹೊಡೆದಾಕ್ಬಿಟ್ಟಿದ್ರು. ಕಾಲಾಂತರ ನಾವು ಮರೆತು ಹೋಗ್ಬಿಟ್ಟಿದ್ವಿ ಒಂದು ದೇವಸ್ಥಾನ ಇದೆ ಅನ್ನೋದು. ಆಮೇಲೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಈ ದೇವಸ್ಥಾನ ಕಟ್ಟಬೇಕಾದ್ರೆ ಯಾಕೆ ತಡೆ ಅಂದರೆ ಮಹಾಲಕ್ಷ್ಮಿ ಸನ್ನಿಧಾನ ಬಂದರೆ ಕಂಟಿನ್ಯೂ ಆಗೋದು ಅಂತ ಬಂತು. ಆಗ ಮಹಾಲಕ್ಷ್ಮಿ ಹೋಮ ಎಲ್ಲ ಮಾಡಿದ ಮೇಲೆ ಈ ಮುಹೂರ್ತ ಇಟ್ಕೊಂಡು ಇವತ್ತು ಭಗವಂತನಾದ ವರಾಹಸ್ವಾಮಿ ಸನ್ನಿಧಿಯಲ್ಲಿ 3ನೇ ಪ್ರಾಕಾರದಲ್ಲಿ ಶ್ರೀ ಪರಕಾಲ ಗುರುಗಳ ಸಾನ್ನಿಧ್ಯದಲ್ಲಿ ಸ್ವರೂಪದ ಅರಸರು ಅವರ ಕೈಯಿಂದ ಅಮೃತಹಸ್ತದಿಂದ ಇಲ್ಲಿ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಹೊಯ್ಸಳ ಆರ್ಕಿಟೆಕ್ಚರ್ಲಿ ಪೂರ್ಣವಾಗಿ ಹೊಯ್ಸಳ ಆರ್ಕಿಟೆಕ್ಚರ್ಲಿ ಈ ದೇವಸ್ಥಾನವನ್ನು ಕಟ್ಟಬೇಕು ಅನ್ನೋ ಸ್ವಾಮಿಗಳು ಸಂಕಲ್ಪ ಮಾಡಿದ್ದಾರೆ. ಅದರಂತೆ
ನಡೆಯುತ್ತೆ. ಅತ್ಯಂತ ವಿಶೇಷವಾದ ದಿವಸ ಇವತ್ತು. ಮಹಾಲಕ್ಷ್ಮಿ ಮತ್ತು ಪುನರುತ್ಥಾನವಾಗುತ್ತೆ ದೇವಸ್ಥಾನ. ಇಲ್ಲಿ ಮೊದಲಿತ್ತು, ಹೊಸದಾಗೇನು ಕಟ್ತಿಲ್ಲ. ಹಳೆ ದೇವಸ್ಥಾನ ಮುಚ್ಚೋಗ್ಬಿಟ್ಟಿತ್ತು, ನಾಶವಾಗ್ಬಿಟ್ಟಿತ್ತು. ಅದನ್ನು ಸ್ವಂತ ಕಟ್ತಾ ಇದ್ದೀವಿ ಅಷ್ಟೇ. ಶ್ರೀನಿವಾಸರ ಆಗಮನ್, ಪರಕಾಲ ಸ್ವಾಮಿ ಮಠ, ಪರಾಳ ಕಲ್ಲಲ್ಲಿ. ಈ ಕಲ್ಲಹಳ್ಳಿಯಲ್ಲಿ ಶ್ರೀ ವರ ಮಹಾಲಕ್ಷ್ಮಿ ದೇವಸ್ಥಾನದ ಭೂವರನಾಥ ದೇವಸ್ಥಾನದಲ್ಲಿ ಈ ಒಂದು ದೇವಿಯ ಮಹಾಲಕ್ಷ್ಮಿಯ ಒಂದು ದೇವಸ್ಥಾನದ ಗುದ್ಲಿ ಪೂಜೆಯನ್ನು ಸುರಪುರ ಸಂಸ್ಥಾನದ ಪ್ರಾಜೆಕ್ಟ್ ನಾಯಕರಾದ ನಾನು ಇವತ್ತು ನೆರವೇರಿಸಿನಿ. ದೇವರು ಎಲ್ಲ ನಾಡನ್ನು ಸುಭಿಕ್ಷವಾಗಿರಲಿ ಮತ್ತು ಈ ನಾಡಿನ ಜನತೆಗೆ ಮಹಾಲಕ್ಷ್ಮಿ ಅವರ ಆಶೀರ್ವಾದ ಎಲ್ಲನೂ ನೀಡಲಿ ಅಂತ ಕೇಳಿಕೊಳ್ಳುತ್ತಾ, ಸ್ವಾಮೀಜಿಯವರ ಆಶೀರ್ವಾದ ಈ ನಮ್ಮ ಸಂಸ್ಥಾನಕ್ಕೂ ಈ ಮೈಸೂರು ಸಂಸ್ಥಾನಕ್ಕೂ ಸಾವಿರಾರು ವರ್ಷಗಳಿಂದನೂ ಆ ಸ್ವಾಮೀಜಿಗಳ ಇದು ಒಂದು ಆಶೀರ್ವಾದ ಇದೆ. ಮುಂದಿನ ಕಾಲಕ್ಕೂ ಕೂಡ ಅವರ ಒಂದು ಆಶೀರ್ವಾದ ನಮ್ಮ ಸಂಸ್ಥಾನ ಮತ್ತು ಮೈಸೂರು ಸಂಸ್ಥಾನಕ್ಕೆ ಎಲ್ಲ ಇರಲಿ ಅಂತ ಹೇಳ್ತಾರೆ. ನ್ಯೂಸ್ ತಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲುವಿನ ಬಿದ್ದಟೆಂಡ ಕುಟುಂಬಸ್ಥರ ಗದ್ದೆಯಲ್ಲಿ ಬೇಲ್ನಮೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಪೂರ್ವಜರು ಬಿಟ್ಟು ಹೋದ ಪದ್ಧತಿ ಪರಂಪರೆಯನ್ನ ಆಚರಣೆ ಮಾಡಿದರಷ್ಟೇ ಜನಾಂಗದ ರಕ್ಷಣೆ ಮಾಡಲು ಸಾಧ್ಯ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಶಾಸಕ ಎಎಸ್ ಪೊನ್ನಣ್ಣ ತಿಳಿಸಿದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ, ನಾಲ್ಕು ನಾಡು ಪ್ಲಾಂಟರ್ಸ್ ಕ್ಲಬ್ ಹಾಗೂ ನಾಪೋಕ್ಲು ಕೊಡವ ಸಮಾಜದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಮನರಂಜನಾ ಕೂಟ ಬಿದ್ದಟೆಂಡ ಕುಟುಂಬಸ್ಥರ ಪ್ರಯುಕ್ತ ಆಶ್ರಯದಲ್ಲಿ ನಾಪೋಕ್ಲುವಿನ ಬಿದ್ದಟೆಂಡ ಕುಟುಂಬಸ್ಥರ ಗದ್ದೆಯಲ್ಲಿ ಆಯೋಜಿಸಲಾಗಿದ್ದ ಐಪಣ್ಣೀರ ಆಯಿಮೆ ಪಿಂಜಿ ಕಳಿ ಪೈಪೋಟಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಸಂಘ ಸಂಸ್ಥೆ ಅಕಾಡೆಮಿಗಳು ತಮ್ಮ ಜವಾಬ್ದಾರಿಯನ್ನು ಸೂಕ್ತವಾಗಿ ನಿರ್ವಹಿಸಿದರೆ ಖಂಡಿತವಾಗಿ ಸಾಹಿತ್ಯ, ಸಂಸ್ಕೃತಿ, ಉಡುಪು, ಆಚಾರ, ವಿಚಾರ ಉಳಿಯಲು ಸಾಧ್ಯ. ಕೊಡವ ಸಂಸ್ಕೃತಿ, ಸಂಪ್ರದಾಯ, ಆಚರಣೆಯನ್ನು ಪ್ರಪಂಚದ ಪ್ರತಿಯೊಬ್ಬರು ಗೌರವಿಸುತ್ತಿದ್ದು, ನಾವು ಇದನ್ನು ಕಡೆಗಣಿಸುವುದು ಸರಿಯಲ್ಲ. ನಮ್ಮ ಪದ್ಧತಿ, ಪರಂಪರೆ, ಆಚಾರ, ವಿಚಾರಗಳನ್ನು ಉಳಿಸುವ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಿದೆ ಎಂದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಅಜ್ಜಿನಿಕಂಡ ಮಹೇಶ್ ನಾಚಯ್ಯ ಮಾತನಾಡಿ, ಕೊಡಗಿನಲ್ಲಿ ಕೃಷಿ ಚಟುವಟಿಕೆಗಳು ಪೂರ್ಣಗೊಂಡ ಬಳಿಕ ಕೈಲ್ಮುಹೂರ್ತ ಹಬ್ಬವನ್ನು ಆಚರಿಸಲಾಗುವುದು. ಕೃಷಿ ಚಟುವಟಿಕೆಗಳಿಗೆ ಇನ್ನಷ್ಟು ಸಡಗರ ಸಂಭ್ರಮ ತುಂಬಿಕೊಳ್ಳಲು ಕಕ್ಕಡ 18ಕ್ಕೆ ಪೂರಕವಾಗಿ ಬೇಲ್ನಮೆಯನ್ನು ಆಯೋಜಿಸಲಾಗಿದೆ. ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಬೇಲ್ನಮೆಯಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳಲಾಗಿದೆ. ಕೂಡು ನಾಟಿ ಓಟದಂತಹ ಚಟುವಟಿಕೆಗಳು ಜೊತೆಯಲ್ಲಿ ಕೃಷಿಗೆ ಪೂರಕವಾದ ಆಟೋಟಗಳನ್ನು ಹಮ್ಮಿಕೊಂಡು ಬದುಕಿನ ಆಧಾರ ಕೃಷಿಯಾಗಿದ್ದು, ಅದನ್ನು ಉತ್ತೇಜಿಸಿ ಕೃಷಿ ಆಧಾರಿತ ಬದುಕಿನಲ್ಲಿ ಯುವಜನರನ್ನು ತೊಡಗಿಸಿಕೊಳ್ಳಲು ಉತ್ತೇಜನ ನೀಡಲಾಗುತ್ತಿದೆ ಎಂದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವನಜಾಕ್ಷಿ ರೇಣುಕೇಶ್ ಭತ್ತದ ಸಸಿ ತೆಗೆಯುವುದರ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಶುಭ ಹಾರೈಸಿದರು. ಬಳಿಕ ಸಾರ್ವಜನಿಕರನ್ನ ಒಳಗೊಂಡಂತೆ ಪ್ರಾಥಮಿಕ, ಪ್ರೌಢಶಾಲೆ ಹಾಗೂ ಕಾಲೇಜು ವಿಭಾಗದ ವಿದ್ಯಾರ್ಥಿಗಳಿಗೆ ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು, ಕೆಸರುಗದ್ದೆ ಓಟ, ಹಗ್ಗಜಗಾಟ, ಭತ್ತದ ಸಸಿ ತೆಗೆಯುವುದು ಹಾಗೂ ನಾಟಿ ಪೈಪೋಟಿ ಸೇರಿದಂತೆ ವೈವಿಧ್ಯಮಯ ಸ್ಪರ್ಧೆಗಳನ್ನು ಆಯೋಜಿಸಲಾಯಿತು. ಇದೇ ಸಂದರ್ಭ ನಾಪೋಕ್ಲು ಕೊಡವ ಸಮಾಜದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಮನರಂಜನಾ ಕೂಟದ ಅಧ್ಯಕ್ಷ, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಬಿದ್ದಟೆಂಡ ಎಸ್ ತಮ್ಮಯ್ಯ, ಕಾರ್ಯದರ್ಶಿ ನಾಯಕಂಡ ದೀಪು ಚೆಂಗಪ್ಪ, ನಿರ್ದೇಶಕ ಸದಸ್ಯರು, ನಾಲ್ಕು ನಾಡು ಪ್ಲಾಂಟರ್ಸ್ ಕ್ಲಬ್ ಅಧ್ಯಕ್ಷರಾದ ಬಾಚಮಂಡಲ ಲವಚಿನ್ನಪ್ಪ, ಕಾರ್ಯದರ್ಶಿ ಚೇಕ್ ಪೂವಂಡ ಅಪ್ಪಚ್ಚು, ನಿರ್ದೇಶಕ ಸದಸ್ಯರು, ಕೃಷಿಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಕೆಟೋಳಿರ ಹರೀಶ್ ಪೂವಯ್ಯ, ಸದಸ್ಯರು, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಪದಾಧಿಕಾರಿ, ನಿರ್ದೇಶಕರು ಹಾಗೂ ಸಿಬ್ಬಂದಿಗಳು, ಶಿವಚಾಳಿಯಂಡ ಅಂಬಿ ಬಿದ್ದಟೆಂಡ ಕುಟುಂಬದ ಹಿರಿಯರಾದ ಡಿಕ್ಕಿ ಸೋಮಯ್ಯ, ಬಿದ್ದಟೆಂಡ ಕಾರ್ಯಪ್ಪ ಮತ್ತು ಕುಟುಂಬಸ್ಥರು, ಅಕಾಡೆಮಿಯ ರಿಜಿಸ್ಟರ್ ಚಿನ್ನಸ್ವಾಮಿ, ಮುಕ್ಕಟ್ಟೀರ ಸೂತನ್ ಸುಬ್ಬಯ್ಯ, ಕಲಿಯಂಡ ಸಂಪನಯ್ಯಪ್ಪ, ಕುಡಿಯರ ಮುತ್ತಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅಕಾಡೆಮಿ ನಿರ್ದೇಶಕರಾದ ಚೆಪ್ಪುಡೇರ ಉತ್ತಪ್ಪನವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡ ಕಾರ್ಯಕ್ರಮವನ್ನು ಮಾಲೆಟ್ಟೀರ ಶ್ರೀನಿವಾಸ್ ಕಾರ್ಯಕ್ರಮವನ್ನು ನಿರೂಪಿಸಿ ಪೊನ್ನೀರ ಗಗನ್ ವಂದಿಸಿದರು. ಸಾಹಿತ್ಯ ಅಕಾಡೆಮಿಕರ ನಾನು ಎಂಗಡ ಕಾರ್ಯಕ್ರಮಕ್ಕೆ ಫೋನಲ್ಲೆಲ್ಲ ஒரு ಸಲಹೆನ ಕೊಡ್ತೀನಿ. ನಂಗಡ ಸಾಹಿತ್ಯನ ರಕ್ಷಣೆ ಮಾಡೋಣಗೆ ಬರೀ ಅಳ್ತು ಪಾಟು ಮಾತ್ರ ಮಧ್ಯ ನಂಗಡ ಸಂಸ್ಕೃತಿ ಅಂತ ಉಂಡು, ಇದು ಆಚರಣೆ ಅಂತ ಉಂಡು. ನಂಗಡ ಪೂರ್ವಜಂಗ ನಂಗಕ್ಕೆ ಬುಟ್ಟಿಪೋನಂತ ಸುಮಾರು ಪದ್ಧತಿ ಅಂತ ಉಂಡು. ಇದೆಲ್ಲನೂ ಕೂಡ ಆಚರಣೆ ಮಾಡಿದ್ದೇ ರಕ್ಷಣೆ ಮಾಡೋಕ್ಕೆ ಸಾಧ್ಯ.
ತಕ್ಕಲೆ ಪುಸ್ತಕತ್ಲು ಮಾಡೋಕೆ ಸಾಧ್ಯ. ಆ ಕೆಲಸದ ನಿಂಗೆ ಮಾಡೋದು ಅದೇ ನಿಂಗಡ ಮೇಲೆ ಉಳ್ಳಂತ ಬಲ್ಯ ಜವಾಬ್ದಾರಿ. ಬಾರಿ ಛಾಯೋಡೆ ಈ ಕಾರ್ಯಕ್ರಮದ ಮಾಡಿಕೊಳ್ಳಿರ ಅಧ್ಯಕ್ಷಂಗೆ ಪಿನ್ನ ಎಲ್ಲ ನಿರ್ದೇಶಕಂಗೆ ನಾನು ಕೊಡಗರ ಸಮಸ್ತ ಜನತರ ಪರವಾಯ್ತು ಅಭಿನಂದನೆಯನ್ನು ಸಲ್ಲಿಸಿದೆ. ஒரு ಯೂನಿಯನ್ ಮಿನಿಸ್ಟರ್ ನಂಗಳ ஒரே ஒரு ಕಾರ್ಯಕ್ರಮಕ್ಕೆ ஒரு ಮಂಗಲಕ್ಕೆ ಬಂತು ಗುರುಚಿಟ್ಟಿತ್ತು. ಹೆಚ್ಚಾಗಿ ಅವರು ವಿಭಿನ್ನವಾದಂಥ ಅವರು ಆಚಾರ ವಿಚಾರத்தை ನಂಗೆ ಪಾಲನೆ ಮಾಡಿ ಬಂತು. ಅದನ್ನ ತಂದಂಥ ನಂಗಡ ಪೂರ್ವಜಗಳ ಕೂಡ ನಂಗೆ ಲೆಕ್ಕಲು ಜ್ಞಾನ ಮಾಡೋಣ. ಅದನ್ನ ಉಳಿಕೆ ಮಾಡೋಣ. ಸಂಖ್ಯೆಯಲ್ಲಿ ಚೆರಿಯದ ಉಂಟು, ಚೆರಿಯದು ಉಂಟು ಸಂಖ್ಯೆಯಲ್ಲಿ ದೇಶತ್ರ ಜನಸಂಖ್ಯೆ ಜಾಸ್ತಿ ಉಂಟು, 140 ಕೋಟಿ ಆಯಿತು. ನಂಗಳ ಸಂಖ್ಯೆ ಭಾರಿ ಕಮ್ಮಿ. ಆಚೆಗೆ ಆ ಚೆರಿಯ ಸಂಖ್ಯೆಯಲ್ಲಿ ಕೂಡ ದೇಶಕ್ಕಾಡು ಕ್ರೀಡೆಯಲ್ಲಾಡು ಭಾರಿ ಬಲ್ಯ ಸಾಧನೆಯನ್ನು ಮಾಡಿದಂಥವ್ರು ಜನ. ಅದನ್ನ ಉಳಿಕೆ ಆಂಡು ಜಗತ್ತು ದೇಶತ್ಲು ರಾಜ್ಯತ್ಲು ಎಲ್ಲಲ್ಲೂ ಕೂಡ ಅದು ಪ್ರಸಿದ್ಧಿಯನ್ನು ಪಡೆದಂಥದ್ದನ್ನು ಉಳಿಕೆ ಮಾಡಿ ಬರೋದು ಅನ್ನೋಂಥದ್ದೇ ನಾಡವರ ಆಸೆ. ಆಮೇಲೆ ಅವಳಂತ ಜವಾಬ್ದಾರಿಯನ್ನು ನೆರವೇರಿಸಿಟ್ಟೀವಿ. ಖಂಡಿತವಾಯಿತು ನಂಗಡ ಸಾಹಿತ್ಯ ಪಿಂಜ ನಂಗಡ ಎಲ್ಲ ಸಂಸ್ಕೃತಿ, ಉಡುಪು, ಆಚಾರ ವಿಚಾರ, ಆಹಾರ ಪದ್ಧತಿ ಇದೆಲ್ಲ ಕೂಡ ಉಳಿಯುವಂಥ ಸಾಧ್ಯತೆ ಆಗ್ತದೆ. ಇದನ್ನ ಉಳಿಕೆ ಮಾಡುವಂಥ ಕೆಲಸ ನಂಗೆ ಮಾಡಿತೇ ಮಾಡೋದು. ನಾನು ಇಲ್ಲಿ ಅಲ್ಲ, ಮನೆಯದು ಡೆಲ್ಲಿಲೂ ಕೂಡ ನಂಗಡವರು ಲೀಗಲ್ ಪ್ರೋಗ್ರಾಮ್ ಎಲ್ಲ ಬಲ್ಲೆ ಬಲ್ಲೆ ಲೀಡರ್ಸ್ ಬಂದರು. ಅಲ್ಲಿಯೂ ಕೂಡ ನನ್ನ ಈಗ ಗುರುತಿಸಿಟ್ಟು ಏನಾಗಂಚಾಗಿ ಈ ನಂಗಡ ನಾಡರ ಅವರ ಸಂಸ್ಕೃತಿ ಅಂತ ಉಂಟು, ಅದು ಭಾರಿ ವಿಭಿನ್ನವಾದ. ನಾನಕ ತಕ್ಕಲ ಅಣ್ಣ ನಾಡ ಅಣ್ಣಂಡ ಮಂಗಲಕ್ಕೆ ಕೊಡ ಸಮಾಜ ಬೆಂಗಳೂರು ಜೈಪಾಲ್ ರೆಡ್ಡಿ ನನ್ನೆ ಅಕ್ಕತ್ರ ಕೇಂದ್ರ ಹತ್ರ ಮಂತ್ರಿ ಬಂತು. ಹಾಗೆ ಎಲ್ಲ ಪದ್ಧತಿನೆಲ್ಲ ನೋಡಿತ್ತು ಮಂಗಲತ್ಲೆ ನಂಗಕ್ಕೆ ಉಳ್ಳಂಥದ್ದು ನಾ ಕಂಡ್ರು ಅಂಜಿ ಭಾರಿ ಖುಷಿ ಆಯಿತು. ಹೋಯ್ತು ನಾಡು ಅಪ್ಪಗೆ ಲೆಟರ್ ಈಗ ಅವ್ರ ಲೆಟರ್ ಈ ಥರ ನಾನು ದೇಶ ಹತ್ರ ಎಲ್ಲ ಮೂಲೆ ಮೂಲೆಯಲ್ಲಿ ಹೋಯ್ತು. ಸುಮಾರು ಮಂಗಲ ಸುಮಾರು ನಂಗಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿಟ್ಟೆ. ನಿಂಗಡಚ್ಚಕ್ಕೆ ವಿಭಿನ್ನವಾದಂಥದ್ದೊಂದು ನಾನು ನೋಟಿತಾ ಇಲ್ಲ ಅನ್ನೋದು ತೋರ್ಪಡ್ತೇನೆ. ಉಳ್ಳಂಥದ್ದು ಇಂಥ ವಾಡೆ ನಾಲ್ಕು ಗೊತ್ತುಳ್ಳನಕ್ಕೆ ನಾಲ್ನಾಡ್ಲು ಕೂಡನಕ ಬೇಂಗನಾಡಲು ಉಂಟು ಕಾಂಬ ಅದನ್ನೇ ಒಳಚಕ್ಕೆ ಜಾಗತ್ತು ಮಾತ್ರ ಉಳ್ಳು. ಇದು ಏದು ಮಹಿಮೆನ ಗೊತ್ತು ಮಾಡುವ ಅನ್ಸಂಗಿ ಈ ವಾಡೆಲು ಕಾಲೋದಿ ನಡ್ತುವಂತ ಏ ದೇವರ ಕಾರ್ಯಕ್ರಮ ಇಕ್ಕು ಅದನ್ನ ಆ ಒಕ್ಕಕಾರ ಅಚ್ಚಕೋರು ಚಾಯ್ತೆ ಒಗ್ಗಟ್ಟು ಒತ್ತೋರ್ ಮೇಲೆ ನಡ್ತೊಂಡ ಕೂಟಕ್ಕೆ ನಾಲ್ಕು ಗೊತ್ತುಳ್ಳನಕ್ಕೆ ಕೋಳಿ ಪೋನ ಹಿಂಗ ಉಂಟು ಆಚೆಗೆ ಗೋಂಡ ತಂಗ ಕೋಳಿ ಹೋಯ್ತಿಲ್ಲ ಹಿಂಗ. ಇದು ಆ ಒಕ್ಕಕ್ಕೆ ಕಿಟ್ಟನಂತವ್ರ ಪೆರ್ಮೆ ನನಗನ್ಸಂಗಿ ಅವರು ದೇವಡ ಕಾರ್ಯಕ್ರಮ ಮಾಡ್ಯಂಡು ಇಂದ ಈ ಊರು ನಾಡಕ್ಕೆ ಕೋಳಿಪಟ್ಟಿ ತೋಳಂತ ಶಾಸ್ತ್ರ ಅವನ ತೊತ್ತು ತುಲ್ಚಂಡು ಹಿಂಗ ಕಾಲೋದಿ ಪುತ್ತರಿನ ಮೇಲೆ ಕೂಡಿತು. ಇಲ್ಲಿ ನಂಗಡ ಅಕಾಡೆಮಿಕಾರ ಇದೇ ಆದ್ಯದಾಯ್ತು ಐಪ್ಪಣಿರ ಆಯ್ಮೆ ಅನ್ನೋಂಥವ್ರ ಕಾರ್ಯಕ್ರಮಕ್ಕೆ ಒತ್ತಿತ್ತು. ಇಕ್ಕಾಕಲೆ ನಂಗ ಮುತ್ತಾರ್ ಮುಡಿಲು ಅವ್ರ ಪ್ರಾತ್ಯಕ್ಷಿಕೆ ಆಯ್ತು. ಮಕ್ಕൾക്ക് ಆಪಚ್ಚಕ್ಕೆ ನಂಗಡ ಪಣಿ ಪಾಲನ ಅಣಚಂಗೆ ಕೃಷಿನ ಏದು ಪಾಲೆ ನಂಗಡ ಬದುಕರ ಅವ್ರ ಮೂಲ ಆಯ್ತು ಹೊಡ್ತಂಡು ಪೋಂಡು ನಂಗಣಚಂಗಿ ಇಂದು ನಂಗ ಜನಾಂಗತೆ ಇಕ್ಕು ಕೊಡವು ನಾಡ್ರ ಏದೇವರು ಜನಾಂಗತ್ಲೆ ಇಕ್ಕು ಇಂದು ಕೋಳಿಪಟ್ಟಿ ತುಂಡು ಕಂಡತೆಂಗಿ ಐಂಗಡ ಪೆರಿಯ ಹಿಂಗ ಈ ಭೂಮಿಲು ಉತ್ತು ನಟ್ಟಿತು ಐಂಗಳ ಓದು ಚಿಟ್ಟಿತು. ಪ್ರತಿವರ ಮೂಲ ನಿವಾಸಿಯಡ ಬದುಕರ ಮೂಲ ಅಣಚಂಗಿ ಅದು ನಂಗಡ ಕೃಷಿ ಭೂಮಿ. ಇಂಥವರ ಭರತ ಕಂಡತಲು ನಂಗಡ ಚಪ್ಪನಾರು ದೇಶತಲು ಕೊಡವು ದೇಶ ಅಣಚಂಗಿ ಇದು ಈ ಕಾವೇರಮ್ಮೆರ ஒரு ಅವತಾರ. ಇದು ಈ ಅವತಾರಕ್ಕೆ ಸರಿಯಾಯ್ತು ನಂಗ ಇಂದ ಈ ನಾಲ್ನಾಡಲು ಇಂಥವರ ಭೂದೇವಿನ ನಾನು ಬಿದ್ದಟ್ಟಂಡ ಒಕ್ಕಕಾರಳ ಇಲ್ಲಿ ಅಭಿನಂದನೆ ಹಣ್ಣುಣ್ ಶಾಪ ಹಿಂಗ ಅಂಧಕಾಲ ತೊಟ್ಟು ಹಿಂದೆಕು ಇವರು ಬೇಕೋವನ ನಟ್ಟಂಡು ಉತ್ತಂಡು ಕೊಜ್ಜಂಡು ಈ ಒಕ್ಕಾಮೆನ ಪೊಲ್ತಂಡು ಆ ಮೂಲಕ ನಂಗಡ ಇಡೀ ನಾಡ್ರ ಜನಾಂಗಕ್ಕೆ ಜನತೆಗೆ ಇಂಥವರು ಕೃಷಿನ ಮೂಲ ಆಧಾರ ಆಯ್ತು ನಂಗಡ ಬದುಕಲು ಬೆಚ್ಚೋಂಡು ಅಣ್ಣಿಂಡು ಕಾಟಿ ತಂದೊಂಡು ಉಂಡು. ಇವರು ನಿಟ್ಟಲು ನಾನು ಅಕಾಡೆಮಿರ ಪರವಾಯ್ತು ಹಿಂಗಕ್ಕ ನಲ್ಲಾಮೆನ ಬಯಂದೋಕ್ ಇಷ್ಟಪಡುವಿ. ಇದೇ ಪೋಲೆ ನಂಗ ಕೊಡವ ಸಾಹಿತ್ಯ ಅಕಾಡೆಮಿ ಅನ್ಸಂಗಿ ಸಾಹಿತ್ಯತನ ಬಳ್ತು ಅಂತದ್ದು ಇದಂಗ ಪೂರಕವಾಯ್ತು. ನಾನು ಎಂತನ ಹೆಣ್ಣೋಕ್ ಇಷ್ಟಪಟ್ಟೋಳ ಅನ್ಸಂಗಿ ಎಕ್ಕ ಅವರು ಜನಾಂಗತ್ರ ಮೂಲಾಧಾರ ಆಯ್ತುಳ್ಳಂತ ನಂಗಡ ಕೊಡವು ದೇಶತ್ರ ಪ್ರತಿಯವರು 21 ಜನಾಂಗತ್ರ ಮೂಲಾಧಾರ ಆಯ್ತುಳ್ಳಂಥದ್ದು ನಂಗಡ ಭೂಮಿ ಕೃಷಿ ತೋಟ ತೊಡಿಯ
ಅನ್ನನ ಇಪ್ಪಕ ಇಂಥ ಭೂಮಿ ಕೃಷಿನ ನಂಗ ಮಾಡಿ ಪೋಚಿಂದ ಕಂಡ ತಂಗಿ ನಂಗಡ ಒಕ್ಕಾಮೆ ಅಲ್ಲಿ ಅಳತಿದಿಪ್ಪ ಅದು ಇನ್ನೆಚ್ಚಕ್ಕೂ ಒಕ್ಕಾಮೆ ಫಲುವಕ್ಕೆ ಸಾಧ್ಯ ಆಪ ಅನ್ನುವಂಥದ್ದು ಎಕ್ಕ ಪಾಜೆ ಪೋಚಿ ಅಲ್ಲಿಕ್ ಜನಾಂಗತರ ಅಳಿವು ಎಕ್ಕ ನಂಗಡ ಭೂಮಿ ಕೃಷಿ ಪೋಚಿ ಅಲ್ಲಿಕ್ ನಂಗಡ ಒಕ್ಕಾಮೆರ ಅಳಿವು ಆಪಂತ ಸಾಧ್ಯತೆ ಉಂಡು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಬಿದ್ದಾಟಂಡ ಅವರ ಗದ್ದೆ ಒಳಗೆ ಕರ್ನಾಟಕ ಕೊಡವ ಅಕಾಡೆಮಿಯಿಂದ ಪ್ರೋಗ್ರಾಮನ್ನು ಆಯೋಜಿಸಿಕೊಂಡಿದ್ದಾರೆ. ಇದರಲ್ಲಿ ಆಟೋಟ, ಮಕ್ಕಳ ಆಟೋಟ ಇದೆ, ಸ್ಪರ್ಧೆ ಇದೆ, ಗದ್ದೆಯಲ್ಲಿ ಕೀಳುವಂತಹ ಒಂದು ಪ್ರೋಗ್ರಾಮ್ ಇದೆ. ಎಲ್ಲ ಮುಖ್ಯವಾದ ವ್ಯಕ್ತಿಗಳನ್ನೆಲ್ಲ ಕರೆದು ಅವರಿಗೆ ಒಂದು ನಮಗೆ ಎಲ್ಲ ಮಾಡಿಕೊಂಡು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಇದು ಒಂದು ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಪೋಕ್ಲು ಹಿಂದೂ ಮಲಯಾಳಿ ಸಂಘದ ವತಿಯಿಂದ ಇದೇ ತಿಂಗಳ 17ರಂದು ಜಿಲ್ಲಾ ಮಟ್ಟದ ಹಗ್ಗಜಗ್ಗಾಟ ಸ್ಪರ್ಧೆ ಆಯೋಜಿಸಲಾಗಿದೆ. ಕೆಆರ್ಪೇಟೆ ತಾಲೂಕಿನ ಕಲ್ಲಹಳ್ಳಿಯ ಭೂ ವರಹನಾಥ ಸ್ವಾಮಿ ದೇವಾಲಯದಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ದೇಗುಲ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಪಿರಿಯಾಪಟ್ಟಣ ತಾಲೂಕು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕೊಡಗು ಜಿಲ್ಲೆಯವರ ವತಿಯಿಂದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.